ನಾಲ್ಗೆಗೆ ಎಲುಬಿಲ್ಲ ಅಂತ ಬಹಳ ಹಿಂದಿನ ಗಾದೆ. ಇವತ್ತಿಗೂ ಯೂಟ್ಯೂಬ್ನಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಕೆ ಕೊಟ್ಟರು ಅನ್ನೋದು ಈ ಗಳಿಗೆಗೂ ಲಭ್ಯ ಇದೆ. ನೀವೇ ಟೆಲಿಕಾಸ್ಟ್ ಮಾಡಿದ್ದೀರಿ. ಏನು ಹೇಳಿದರು? ಪತ್ರಕರ್ತ ಪ್ರಶ್ನೆ ಕೇಳ್ದ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ಗೆ ಸಂವಿಧಾನ ಒಪ್ಕೊಂಡಿಲ್ಲ. ಅವಾಗ ಇವ್ರು ಏನು ಹೇಳಿದರು? ಲೆಟ್ ಅಸ್ ಸಿ, ಲೆಟ್ ಅಸ್ ವಾಚ್, somebody going to the court, we know about that. ಇವ್ರು ಕೊಟ್ಟ ಹೇಳಿಕೆ. ಗುಡ್ ಡೇಸ್ ವಿಲ್ ಕಮ್, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ಯಾರು ಹೇಳಿದ್ದು? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಒಂದು ವೇಳೆ ಈ ಮಾತನ್ನ ಬೇರೆ ಯಾರಾದರೂ ಬೇರೆ ಪಕ್ಷದವ್ರು ಹೇಳಿದ್ರೆ ಇಷ್ಟೊತ್ತಿಗೆ ಆಕಾಶ ಭೂಮಿ ಒಂದು ಮಾಡಿರೋರು. ಒಂದು ವೇಳೆ ನ್ಯಾಯಾಲಯ ವಿರುದ್ಧವಾಗಿ ತೀರ್ಪು ಕೊಟ್ಟರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾತನ್ನ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಈ ಗಳಿಗೆಗೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಸತ್ಯ ಏನು ಸುಳ್ಳು ಏನು ಅನ್ನೋದಕ್ಕೆ ಅಂಗೈ ಉಣ್ಣಿ ಕನ್ನಡಿ ಹಿಡಿಯಾಗಿ ಹಿಡಿಬೇಕಾಗಿಲ್ವೋ? ಹಾಗಾಗಿ ಅವರೇ ಹೇಳಿಕೆ ಕೊಟ್ಟ ಹೇಳಿಕೆಯನ್ನೇ ಇನ್ನೊಂದ್ಸರಿ ಅವರು ಕೇಳಲಿ, ಇನ್ನೊಂದ್ಸರಿ ನೋಡಲಿ. ಸತ್ಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮತ್ತೆ ನೋಡಿ, ಕಾಂಗ್ರೆಸ್ನ DNA ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಮೆಂಟಾಲಿಟಿ ಇದೆ. ಆರ್ಟಿಕಲ್ 370 ಅಂಬೇಡ್ಕರ್ ವಿರೋಧ ಮಾಡಿದ್ರು, ನೆಹರು ಆರ್ಟಿಕಲ್ 370 ಇಂಪೋಸ್ ಮಾಡಿದ್ರು. ಸಮಾನ ನಾಗರಿಕ ಸಂಹಿತೆ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ನಲ್ಲಿ ಸೇರಿಸಿದ್ರು. ಇವತ್ತಿನವರೆಗೂ ಅವರು ಅದನ್ನು ಅನುಷ್ಠಾನ ಮಾಡಲಿಲ್ಲ. BJP ಅದನ್ನು ಅನುಷ್ಠಾನ ಮಾಡುತ್ತೆ ಎಂದು ಇವರು ವಿರೋಧ ಮಾಡ್ತಾರೆ. 1986 ರಾಜೀವ್ ಗಾಂಧಿ ವಾಜ್ ಪ್ರೈಮ್ ಮಿನಿಸ್ಟರ್. ಆಗ ಶಾಬಾನು ಪ್ರಕರಣ ಆಯಿತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು ಶಾಬಾನು ಅವರಿಗೆ ಜೀವನಾಂಶ ಕೊಡಬೇಕು ಅಂಥೇಳಿ. ಅದರ ವಿರುದ್ಧ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಒಂದು ಭಾಷಣದಲ್ಲಿ AICC ಪ್ರೆಸಿಡೆಂಟು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಸಂಪತ್ತನ್ನು ಬಡವರಿಗೆ ಹಂಚ್ತೀವಿ ಅಂತ ಹೇಳಿಲ್ಲ, ಈ ದೇಶದ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚ್ತೀವಿ ಅಂತ ಹೇಳಿದರು. ಈಗ ಮೀಸಲಾತಿ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನು ಸಂವಿಧಾನ ಒಪ್ಪಿಲ್ಲ ಅನ್ನೋದು ಗೊತ್ತಿದ್ದ ನಂತರವೂ ಕೂಡ ಅವರೇನು ಅಮಾಯಕರಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಹಿ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನದ ಬಗ್ಗೆ ಬಹಳ ಜ್ಞಾನ ಇರ್ತಕ್ಕಂಥ ಮನುಷ್ಯ. ಅವ್ರಿಗೆ ಗೊತ್ತಿಲ್ವಾ ಅಂಬೇಡ್ಕರ್ ಅವರು ಮತೀಯ ಆಧಾರಿತ ಮೀಸಲಾತಿಯನ್ನು ವಿರೋಧಿಸಿದ್ರು ಅಂಥೇಳಿ? ಸಂವಿಧಾನ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಈ ಮತೀಯ ಆಧಾರಿತ ಮೀಸಲಾತಿಯನ್ನು ತಂದಿದ್ದಾರೆ. ಈಗ ಸಬೂಬ್ ಹೇಳ್ಬೋದು, ಅವರು ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅವ್ರು ಏನು ಮಾಡೋಕ್ಕೂ ಹೆಸರಲ್ಲ. ಅಂಬೇಡ್ಕರ್ ಬದುಕಿದ್ದಾಗ ಅವನು ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ ಸತ್ತಾಗ 6 ಅಡಿ 3 ಅಡಿ ದೆಹಲಿನಲ್ಲಿ ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ ಅವರನ್ನು ವಿರೋಧಿಸೋದು, ಸಂವಿಧಾನವನ್ನು ವಿರೋಧಿಸೋದು ಕಾಂಗ್ರೆಸ್ನ DNA. ಆ DNA ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ TV ಇಂಟರ್ವ್ಯೂನಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆ, ಅವರು ಒಂದೊಂದು ಶಬ್ದವೂ ಕೂಡ ಇವತ್ತಿಗೂ ಪಬ್ಲಿಕ್ ಡೊಮೈನಲ್ಲಿದೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ನನ್ನ ತಪ್ಪಾಯ್ತು ಅಂತ ಹೇಳಿಲ್ಲ ಅವರು, ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಜನಾಕ್ರೋಶ ತೀರುವಾಯ್ತಲ್ಲ, ಹಂಗಾಗಿ ಈಗ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು. ಅವರ ಮನಸ್ಥಿತಿ ಏನಿದೆ ಅದನ್ನೇ ಬಾಯ್ಬಿಟ್ಟು ಹೇಳಿದ್ದಾರೆ. ನೋಡಿ, ನೀವು ಅನಂತಕುಮಾರ್ ಹೆಗಡೆ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಕಂಪೇರ್ ಮಾಡಬೇಡಿ. ಅನಂತಕುಮಾರ್ ಹೆಗಡೆ ಅವರು ಯಾವುದೇ ಪಾರ್ಟಿಯ ಉನ್ನತ ಹುದ್ದೆಯಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ. ಇವತ್ತಿವರು KPCC ಪ್ರೆಸಿಡೆಂಟು, ಉಪಮುಖ್ಯಮಂತ್ರಿ. ನೀವು ಎರಡನ್ನೂ ಕಂಪೇರ್ ಮಾಡಬೇಡಿ. ಮತ್ತೆ ಇಡೀ ಪಾರ್ಟಿ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟ ಹೇಳಿಕೆಯನ್ನು
ನಾವು ಡಿನೇ ಮಾಡಿದ್ವಿ, ಒಪ್ಕೊಳ್ಳಲಿಲ್ಲ ಇಡೀ ಪಾರ್ಟಿ. ಮತ್ತೆ ಬಹಳ ಸ್ಪಷ್ಟ ಇದೆ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ವಿರೋಧಿಸಿದ್ರು. ಅಂಬೇಡ್ಕರ್ ಮಾತ್ರ ಅಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ವಿರೋಧಿಸಿದ್ರು, KM ಮುನ್ಸಿ ವಿರೋಧಿಸಿದ್ರು. ಇವತ್ತಿಗೂ ಸಂವಿಧಾನ ರಚನಾ ಸಭೆಯಲ್ಲಿ ಯಾರ್ಯಾರು ಮೀಸಲಾತಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ರು, ಯಾವ ಕಾರಣಕ್ಕೆ ಮೀಸಲಾತಿ ಕೊಡಬೇಕು ಅಂತ ನಿರ್ಣಯ ತಗೊಂಡ್ರು, ಯಾರಿಗೆ ಕೊಡಬೇಕು ಅಂತ ನಿರ್ಣಯ ತಗೊಂಡ್ರು, ಮತೀಯ ಆಧಾರಿತ ಮೀಸಲಾತಿಯನ್ನು ಯಾಕೆ ವಿರೋಧ ಮಾಡಿದ್ರು ಅನ್ನೋದು ನಿಮಗೆ ಆ ಡಿಬೇಟು ಅಂಬೇಡ್ಕರ್ ಅವರ ಸಮಗ್ರದಲ್ಲಿ ಸಿಗುತ್ತೆ. ಅಂಬೇಡ್ಕರ್ ಅವರ ಬದುಕಿನ ಕುರಿತಾಗಿ ಬರೆದಿರ್ತಕ್ಕಂಥ ಸಮಗ್ರ ಬರಹದಲ್ಲಿ ಸಿಗುತ್ತೆ. ದೇವನೂರು ಮಹಾದೇವ್ ಅವರು ಮೆಂಬರ್ ಆಗಿ, ಪ್ರಧಾನ್ ಗುರುದತ್ ಸಂಪಾದಕರಾಗಿ ಸಂಪಾದಿಸಿರ್ತಕ್ಕಂಥ ಅಂಬೇಡ್ಕರ್ ಸಮಗ್ರದಲ್ಲಿ ಆ ಡಿಬೇಟ್ನ ವಿವರ ಇದೆ. ಆ ವಿವರದಲ್ಲೇ ಗೊತ್ತಾಗುತ್ತೆ ಯಾಕೆ ವಿರೋಧ ಮಾಡಿದ್ರು ಅಂತ. ಈ ಮೀಸಲಾತಿ ತಂದಿರೋದೇ ಸಂವಿಧಾನ ವಿರುದ್ಧ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಕೊಟ್ಟಿರೋ ಹೇಳಿಕೆ ಇದು. ತಾವು ತಂದಿರುವಂಥ ಸಂವಿಧಾನ ವಿರೋಧಿ ನಿಲುವನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ದಾಷ್ಟ್ಯ ಅವರಿಗೆ. ಕಾಂಗ್ರೆಸ್ನ ಕಿತ್ತು ಹೋಗೋದು, ಸಂವಿಧಾನ ಉಳಿಸ್ಕೊಳ್ತೀವಿ ನಾವು. ನೋಡಿ, 4% ಮೀಸಲಾತಿಯೇ ಸಂವಿಧಾನ ವಿರುದ್ಧ, ಮತೀಯ ಆಧಾರಿತ. ಆ ನಿಲುವನ್ನ ಯಾವಾಗ ಇವ್ರ ಕ್ಯಾಬಿನೆಟ್ ಅಪ್ರೂವ್ ಮಾಡ್ತೋ, ಕಾಂಗ್ರೆಸ್ ಪಾರ್ಟಿ ಶಾಸನ ಸಭೆಯಲ್ಲಿ ಮೆಜಾರಿಟಿ ಇದೆ ಅಂತ ಅದನ್ನು ಬೆಂಬಲಿಸಿದ್ರು, ಆಗಲೇ ಇವ್ರ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಸಂವಿಧಾನವನ್ನು ಬದಲಾಯಿಸಿ ಆದರೂ ಮತೀಯ ಆಧಾರಿತ ಮೀಸಲಾತಿ ಕೊಡ್ತೀವಿ ಅನ್ನೋದೇ ಇವ್ರ ಸ್ಟ್ಯಾಂಡು ಅನ್ನೋದು ಕ್ಲಿಯರ್ ಆಗುತ್ತೆ. ಹಾಗಾಗಿ ಹೇಳಿಕೆ ಎಲ್ಲ ಅದಕ್ಕೆ ಸಪೋರ್ಟಿಂಗ್ ಆಗಿ ಬಂದಿರೋದು, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವ್ರದ್ದು. ಸಮಾನ ನಾಗರಿಕ ಸಮಿತಿ ಯಾಕೆ ವಿರೋಧ ಮಾಡ್ತಾರೆ ಹೇಳಿ? ಯಾಕೆ ವಿರೋಧ ಮಾಡ್ತಾರೆ? ಅದನ್ನ BJPನ ತಂದ್ರೆ ಸಮಾನ ನಾಗರಿಕ ಸಮಿತಿನ ಅಂಬೇಡ್ಕರ್ ತಂದಿರೋದು, ಸಂವಿಧಾನದೊಳಗೆ ಬರೆದಿರೋದು. ಅದು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇವರಿಗೆ ಸಂವಿಧಾನದ ವಿರುದ್ಧವಾಗಿರೋ ಎಲ್ಲದನ್ನೂ ಇವರು ಸಮರ್ಥಿಸ್ಕೊಳ್ತಾರೆ. ಹಾಗಾಗಿ ಇನ್ನು ಉಳಿದಿದ್ದೆಲ್ಲ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹೇಳಿಕೆ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ, ಕಾಂಗ್ರೆಸ್ ಮನಸ್ಥಿತಿಗೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.